ಮಕ್ಕಳೇ, ಈ ದಿನ ನಾನು ನೈತಿಕ ವಿದ್ಯೆ ಎಂಬ ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಂದು ಸಾರಿ ಧರ್ಮಾನಂದನೆಂಬ ರಾಜನು ಶಿಳಂಗೇರಿಯನ್ನು ಆಳುತ್ತಿದ್ದಾಗ ರಾಜ್ಯದೊಳಗಿನ ಬಾಲಬಾಲಿಕೆಯರಿಗೆ ನೈತಿಕ ವಿದ್ಯೆಯನ್ನು ಬೋಧಿಸಲು ತಕ್ಕ ಉಪಾಧ್ಯಾಯರನ್ನು ನಿಯಮಿಸಬೇಕೆಂದುಕೊಂಡನು. ಆದರೆ ಇದಕ್ಕೆ ಅರ್ಹರಾದ ಬೋಧಕರನ್ನು ಆರಿಸಿಕೊಳ್ಳುವುದು ಕಷ್ಟ ಸಾಧ್ಯವಾಗಿ ತೋರಿತು. ಮಂತ್ರಿ ವಿದ್ಯಾಧರನು ತಾನು ಅದಕ್ಕೆ ಸುಲಭವಾಗಿ ಪರಿಷ್ಕಾರ ಮಾಡುವನೆಂದು ರಾಜನೊಂದಿಗೆ ಹೇಳಿದನು. ಮಂತ್ರಿ ಆಸ್ಥಾನದಲ್ಲಿ ಕೆಲಸ ಮಾಡುವ ಉದ್ಯೋಗಸ್ಥರನ್ನು ಸಮಾವೇಶಗೊಳಿಸಿ ಅವರನ್ನೇ ಬೋಧಕರಾಗಿ ನಿಯಮಿಸುವ ರಾಜನ ನಿರ್ಣಯವನ್ನು ಕುರಿತು ಅವರಿಗೆ ಹೇಳಿ, ಇದಕ್ಕಾಗಿ ಹೊಸ ಶಾಲಾ ಭವನಗಳನ್ನು ಕಟ್ಟಿಸಲಿದ್ದೇವೆ. ಕೆಲಸ ಪೂರ್ತಿಯಾದ ಕೂಡಲೇ ನಿಮಗೆ ತಿಳಿಸುತ್ತೇವೆ. ಅಷ್ಟರೊಳಗೆ ನೀವು ಮುಂದಿನ ತಿಂಗಳು ಮೊದಲನೇ ದಿನ ಕೋಶಾಧಿಕಾರಿಯನ್ನು ಕೇಳಿ ಪ್ರತ್ಯೇಕ ಸಂಬಳ ತೆಗೆದುಕೊಳ್ತಾ ಇರಿ ಎಂದನು. 2-3 ತಿಂಗಳು ಕಳೆದರೂ ಭವನಗಳು ಪೂರ್ತಿಯಾಗಲಿಲ್ಲ. ಇಷ್ಟರಲ್ಲಿ ಬೋಧಕರಾಗಿ ನಿಯಮಿಸಲ್ಪಟ್ಟವರು ಕೆಲವರು ಪ್ರತ್ಯೇಕ ಸಂಬಳವನ್ನು ತೆಗೆದುಕೊಂಡು ಹೋದರು, ಕೆಲವರು ಪ್ರತ್ಯೇಕ ಸಂಬಳ ತೆಗೆದುಕೊಳ್ಳಲಿಲ್ಲ. ಹಾಗೆ ಪ್ರತ್ಯೇಕ ಸಂಬಳ ತೆಗೆದುಕೊಳ್ಳದಿದ್ದವರನ್ನ ತನ್ನ ಬಳಿಗೆ ಕರೆಯಿಸಿ ಹಾಗೇಕೆಂದು ಕೇಳಿದನು ಮಂತ್ರಿ. ಅಯ್ಯ, ಇಷ್ಟರವರೆಗೆ ಪಾಠಶಾಲೆಯಲ್ಲಿ ನಾವು ಒಂದು ದಿನ ಕೂಡ ವಿದ್ಯಾಬೋಧನೆ ಮಾಡಲಿಲ್ಲ. ಹಾಗಿರುವಾಗ ಅದಕ್ಕಾಗಿ ಸಂಬಳ ತೆಗೆದುಕೊಳ್ಳುವುದು ಯಾವ ನ್ಯಾಯ? ಅದು ನೀತಿಯಾಗುವುದೇ ಎಂದರು. ಮಂತ್ರಿ ರಾಜನೊಂದಿಗೆ ಅವರ ಸಂಗತಿಯನ್ನು ಹೇಳಿ ನೈತಿಕ ವಿದ್ಯಾಬೋಧನೆಗೆ ಇವರೇ ತಕ್ಕವರೆಂದು ಹೇಳಿದನು. ರಾಜನು ಅವರನ್ನೇ ಪಾಠಶಾಲೆಗಳಲ್ಲಿ ನೈತಿಕ ವಿದ್ಯಾಬೋಧನೆಗೆ ನಿಯಮಿಸಿ ಒಳ್ಳೆಯ ಸಂಬಳವನ್ನು ಕೂಡ ಏರ್ಪಡಿಸಿದನು.